ನಾನು ಅಂಬರೀಶ್. ಜೆಟಿವಿಗೆ ಸ್ವಾಗತ. ದೇಶದಲ್ಲೇ ಮೊದಲನೇ ಬಾರಿಗೆ ಸಮುದ್ರದ ನೀರಿನ ಅಡಿಯಲ್ಲಿ ಅತಿ ದೊಡ್ಡ ತ್ರಿವರ್ಣ ಧ್ವಜವನ್ನು ಅನಾವರಣಗೊಳಿಸಿ ಗಿನ್ನಿಸ್ ವಿಶ್ವ ದಾಖಲೆ ಸಾಧನೆಯಲ್ಲಿ ಭಾಗಿಯಾದ ವಿಪಕ್ಷ ನಾಯಕ ಆರ್ ಅಶೋಕ್ ರವರ ಪುತ್ರ ಶರತ್ ಅಶೋಕ್ ರವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಈ ಅಪರೂಪದ ಐತಿಹಾಸಿಕ ಸಾಧನೆಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಕುಮಾರಸ್ವಾಮಿ ಬಡಾವಣೆಯ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಯಿತು. ಸಮುದ್ರದಾಳದಲ್ಲಿ ಹೆಮ್ಮೆಯಿಂದ ಹಾರಿದ ತ್ರಿವರ್ಣ ಧ್ವಜ, ಅದರೊಂದಿಗೆ ದಾಖಲಾಗಿರುವ ಐತಿಹಾಸಿಕ ವಿಶ್ವ ಸಾಧನೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪುತ್ರ ಶರತ್ ಅಶೋಕ್ ಅವರು ಅಂಡಮಾನ್ನ ಸ್ವರಾಜ್ ದ್ವೀಪದ ಸಮುದ್ರದಾಳದಲ್ಲಿ ಬೃಹತ್ ತ್ರಿವರ್ಣ ಧ್ವಜವನ್ನು ಅನಾವರಣಗೊಳಿಸುವ ಮೂಲಕ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಸಾಧನೆಗೆ ಪಾತ್ರರಾದ ಶರತ್ ಆರ್ ಅಶೋಕ್ ಅವರಿಗೆ ಬೆಂಗಳೂರಿನಲ್ಲಿ ಅದ್ದೂರಿ ಅಭಿನಂದನೆ ಸಲ್ಲಿಸಲಾಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಕುಮಾರಸ್ವಾಮಿ ಬಡಾವಣೆಯ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶರತ್ ಆರ್ ಅಶೋಕ್ ಅವರ ಅಪರೂಪದ ಸಾಧನೆಯನ್ನು ಕೊಂಡಾಡಿ ಸನ್ಮಾನಿಸಲಾಯಿತು. ದೇಶಭಕ್ತಿ ಮತ್ತು ಸಾಹಸವನ್ನು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸಿದ ಈ ವಿಶ್ವದಾಖಲೆ ಸಾಧನೆ ಕನ್ನಡಿಗರ ಹೆಮ್ಮೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಅದೇ ರೀತಿಯಲ್ಲಿ ನಮ್ಮೆಲ್ಲ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವೇದಿಕೆಗೆ ಸೈನಿಕರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಸೈನಿಕರು ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಮನವಿ ಮಾಡಿದ್ರೆ ನೇರದ ಚಪ್ಪಾಳೆ ಬಗ್ಗೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಅವ್ರಿಗೂ ಸಹ ಸ್ವಾಗತವನ್ನು ಕೋರೋಣ. ಮತ್ತು ನಮ್ಮ ಒಂದು ಅಂಡಮಾನ್ ದ್ವೀಪದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಿದಾಗ ಕೀರ್ತಿ ನಮ್ಮ ಶರದಣ್ಣನವರಿಗೆ, ಅವರಿಗೆ ನಾವೆಲ್ಲರೂ ಸಹ ತುಂಬ ಹೃದಯದಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡೋಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನಕ ಪ್ರತಿಷ್ಠಾನದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಅವರಿಗೆ ಶಾಲನ್ನು ಹೊದಿಸುವ ಮುಖಾಂತರ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಯಾರು ಅರ್ಜೆಂಟ್ ಮಾಡಬೇಡಿ, ಎಲ್ಲರೂ ಸಾಲಾಗಿ ಬನ್ನಿ, ಯಾರು ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ, ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ಕಾಣಿಸ್ತೀರ, ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ. ಹಿಂದೆ ಬಂದ್ಬಿಟ್ಟು ಅವರಿಗೆ ಈ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಕ್ಕಾಗಿ ಶರತ್ ಆರ್ ಅಶೋಕ್ ರವರಿಗೆ ಕುಮಾರಸ್ವಾಮಿ ಸ್ನೇಹಿತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನೆಕ್ಸ್ಟ್ ಬರ್ತಕ್ಕಂಥ ಸ್ನೇಹಿತರು ಸಾಲಾಗಿ ಬಂದು ಅವರಿಗೆ ಸನ್ಮಾನ ಮಾಡಿ. ಯಾರು ಸಹ ಅರ್ಜೆಂಟ್ ಮಾಡ್ಕೊಳ್ಳೋದು ಅಥವಾ ದಯವಿಟ್ಟು ಯಾರು ಮಾಡಬೇಡಿ. ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಅಧ್ಯಕ್ಷರಾದಂತ ಮಾಗಡಿ ಕ್ರಿಕೆಟ್ ಅಕಾಡೆಮಿ ಇಸ್ಲಾಂ ರೆಡಿಯಾಗಿ ಆರ್ಮಿಯವರಾದಂತ ರಾಜು, ಹನುಮಂತಪ್ಪ ಹಾಗೂ ಶ್ರೀದತ್ ಅವರು, ಈಶ್ವರ್ ಅವರು, ನಮ್ಮ ಕುಮಾರಸ್ವಾಮಿ ಬಡಾವಣೆ ಅಂದ್ರೆ ಆ ಹೆಸರಿಗೆ ತಕ್ಕನಾಗೆ ಅವರು ಸಮುದ್ರದಾಳಕ್ಕೆ ಇಳಿದು ರಾಷ್ಟ್ರಧ್ವಜವನ್ನ